ಎಲ್ಲ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. PUC ಎಡ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ನಾನು ಒಬ್ಬ ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತೇನು ಮಾಡ್ತಾ ಇದ್ದೀವಿ ಮಕ್ಕಳ? ಸೊ ಇವತ್ತು ಒಂದು ಜನರಿಕ್ ಕಾನ್ಸೆಪ್ಟ್ ಜೊತೆ ನಾನು ಬಂದೀನಿ. ಸೊ 5 ಮಿಸ್ಟೇಕ್ಸ್ ಟು ಅವಾಯ್ಡ್ ಇನ್ ದ ಎಕ್ಸಾಮ್ ಹಾಲ್. ಸೊ ಏನು ಸರ್ 5 ಮಿಸ್ಟೇಕ್ಸ್ ಏನು ಮಾಡ್ತೀವಿ ಸರ್ ಎಕ್ಸಾಮ್ ಹಾಲಲ್ಲಿ? ಸೊ ಮಕ್ಕಳ ಎಲ್ಲರೂ ಓದ್ತೀರಾ, ಆಲ್ ಆಫ್ ಯು ವಿಲ್ ಸ್ಟಡಿ, ಎಲ್ಲರೂ ಚೆನ್ನಾಗಿ ಓದ್ತೀರಾ. ಸೊ ಎಕ್ಸಾಮ್ ಹಾಲಲ್ಲಿ ಎಕ್ಸಿಕ್ಯೂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಸೊ ಈ ಸ್ಲೈಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಮೇನ್ಲಿ ನಾವು ಫೋಕಸ್ ಮಾಡ್ತಿರೋದು ಕಾಮರ್ಸ್ ಮಕ್ಕಳಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ PUC. ಸೊ ರ್ಯಾಂಕರ್ ಸ್ಟ್ರಾಟಜಿ, ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಾದ್ರೆ, ರ್ಯಾಂಕ್ ಸ್ಕೋರ್ ಮಾಡಬೇಕಾದ್ರೆ ಏನೇನು ಟಿಪ್ಸ್ ಫಾಲೋ ಮಾಡಬೇಕು, 5 ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಎಕ್ಸಾಮ್ ಹಾಲಲ್ಲಿ. ಆ 5 ಮಿಸ್ಟೇಕ್ಸ್ ಏನು ಅಂತ ನಾನು ಹೇಳ್ತಾ ಬರ್ತೀನಿ. ಸೊ ಮಕ್ಕಳ ಇಲ್ಲಿ ನೋಡ್ಬೋದು, ಸೊ ಸ್ಟೂಡೆಂಟ್ A ಇದೆ ಆ್ಯಂಡ್ ಸ್ಟೂಡೆಂಟ್ B ಇದ್ದಾರೆ, ಬಟ್ ಪ್ರಿಪ್ರೇಷನ್ ಒಂದೇ ಇರುತ್ತೆ, ಬಟ್ ಮಾರ್ಕ್ಸ್ ವೇರಿ ಆಗುತ್ತೆ. ಏನಕ್ಕೆ? ಸೊ ಎಲ್ಲರೂ ಚೆನ್ನಾಗೇ ಓದ್ತೀರಾ, ಎಲ್ಲರೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕ್ತೀರಾ, ಬಟ್ ಸ್ಟಿಲ್ ನಿಮಗೆ ಮಾರ್ಕ್ಸಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಯಾಕೆ ಅಂತ ಗಮನಿಸಿದ್ರೆ, ಸೊ ಮಕ್ಕಳ ಸೇಮ್ ಪ್ರಿಪ್ರೇಷನ್ ಬಟ್ ಡಿಫ್ರೆಂಟ್ ರಿಸಲ್ಟ್. ಯಾಕೆ ಎಲ್ಲರೂ ಅದೇ ಟೈಮ್ ಓದ್ತಾರೆ, ಎಲ್ಲರೂ ಸೇಮ್ ಟೈಮಲ್ಲೇ ಓದ್ತಾರೆ, ಅಂದರೆ ಈಕ್ವಲ್ ಅಮೌಂಟ್ ಆಫ್ ಎಫರ್ಟೇ ಆಗ್ತಾರೆ, ಬಟ್ ಸ್ಟಿಲ್ ಡಿಫ್ರೆಂಟ್ ರಿಸಲ್ಟ್ ಏನಕ್ಕೆ ಬರ್ತಿದೆ? ಸೊ ಬಿಕಾಸ್ ಎಕ್ಸಿಕ್ಯೂಷನಲ್ಲಿ ಸ್ಟೂಡೆಂಟ್ A ಇರ್ಬೋದು ಅಥವಾ ಸ್ಟೂಡೆಂಟ್ B, ಎಕ್ಸಿಕ್ಯೂಷನ್ ಯಾರು ಚೆನ್ನಾಗಿ ಮಾಡ್ತಾರೆ ಎಕ್ಸಾಮ್ ಹಾಲಲ್ಲಿ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಸೊ ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡೋದಂದರೆ ಏನು ಸರ್? ಸೊ ಮಕ್ಕಳ ಇಲ್ಲಿ ನೋಡ್ಬೋದು, ಎಕ್ಸಾಮ್ಸ್ ಆರ್ ನಾಟ್ ಓನ್ಲಿ ಅಬೌಟ್ ಹೌ ಮಚ್ ಯು ಸ್ಟಡಿ, ಬಟ್ ದೇರ್ ಆಲ್ಸೋ ಅಬೌಟ್ ಹೌ ಸ್ಮಾರ್ಟ್ಲಿ ಯು ಪರ್ಫಾರ್ಮ್ ಇನ್ಸೈಡ್ ದಿ ಎಕ್ಸಾಮ್ ಹಾಲ್. ಏನು ಮಾಡಬೇಕು ಸರ್ ಸ್ಮಾರ್ಟಾಗಿ ಪರ್ಫಾರ್ಮ್ ಮಾಡೋಕ್ಕೆ? ಸೊ ಏನೇನು ಎಕ್ಸಿಕ್ಯೂಷನ್ ಮಾಡಬೇಕು ಅಥವಾ ಏನೇನು ಆಪ್ರೇಷನ್ಸ್ ನೀವು ಮಾಡಬೇಕು ಎಕ್ಸಾಮಿನೇಷನ್ ಹಾಲಲ್ಲಿ, ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕು, ಮಿಸ್ಟೇಕ್ಸ್ ಏನೇನು ಅವಾಯ್ಡ್ ಮಾಡಬೇಕು, ಇಲ್ಲಿ ನಾನು ಹೇಳ್ತಾ ಬರ್ತೀನಿ. ಸೊ ಇದನ್ನು ಫಾಲೋ ಮಾಡಿ. ಸೊ ಮೋಸ್ಟ್ ಆಫ್ ದೆಮ್ ಹೇಳ್ತೀರಾ, ಸರ್ ಎಲ್ಲ ಓದ್ಕೊಂಡು ಹೋಗಿದ್ದೆ ಸರ್, ಕೊನೆ ಮೂಮೆಂಟಲ್ಲಿ ಮರ್ತೋಯ್ತು ಸರ್. ಸೊ ಎಷ್ಟೇ ಓದಿದ್ರು ಸರ್, ಬರೆದು ಪ್ರಾಕ್ಟೀಸ್ ಮಾಡ್ತೀನಿ ಸರ್, ಆದರೂ ಮರ್ತೋಗುತ್ತೆ ಸರ್. ಏನು ಮಾಡೋದು ಸರ್? ಈ 5 ಟಿಪ್ಸ್ನ ಫಾಲೋ ಮಾಡಿ ಮಕ್ಕಳ, ಆ್ಯಂಡ್ ಈ 5 ಮಿಸ್ಟೇಕ್ಸ್ ನೀವು ಮಾಡೋಕ್ಕೆ ಹೋಗಬೇಡಿ, ಅದ್ರ ಜೊತೆ ಸೊಲ್ಯೂಷನ್ನು ಕೊಡ್ತೀನಿ. ಸೊ ಈ ಸೊಲ್ಯೂಷನ್ನ ಫಾಲೋ ಮಾಡಿದ್ರೆ ನೀವು ಈ ಮಿಸ್ಟೇಕ್ಸ್ ಮಾಡೋದಿಲ್ಲ ಎಕ್ಸಾಮ್ ಹಾಲಲ್ಲಿ. ಸೊ ಫಸ್ಟ್ ಬರೋಣ. ಫಸ್ಟ್ ಮಿಸ್ಟೇಕ್ ನೀವೇನು ಮಾಡ್ತೀರಾ? ಲಾಸ್ಟ್ ಮಿನಿಟ್ ಸ್ಟಡಿ. ಸೊ ಒಂದು ವಾರ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಒಂದು 5 ದಿವಸ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳೋದಾದರೆ, ನೀವು ಈ 5 ದಿವಸದಲ್ಲಿ ಸ್ಟಾರ್ಟ್ ಮಾಡಿದ್ರೆ ರಿವಿಷನ್ ಮಾಡೋದಾಗಿರ್ಬೋದು, ಓದೋದಾಗಿರ್ಬೋದು, ಸೊ ತುಂಬಾ ಕಷ್ಟ ಆಗುತ್ತೆ. ಜಾಸ್ತಿ ಇನ್ಫಾರ್ಮೇಷನ್ ಪ್ರೋಸೆಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಬಟ್ ನಿಮ್ಮ ತಲೆಯಲ್ಲಿ ಕೂರೋದಿಲ್ಲ, ಅದು ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಮೆಮರಿಯಲ್ಲಿ ಕೂಡ ಉಳಿಯೋದಿಲ್ಲ ಅದನ್ನು ಅಲ್ವಾ? ಸೊ ಮೆಮರಿಯಲ್ಲಿ ಕೂಡ ನಿಮ್ಮ ಇನ್ಫಾರ್ಮೇಷನ್ ನೀವು ಓದಿರೋದು ಸ್ಟೋರ್ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಸೊ 10 to 12 hours ಓದ್ತೀರಾ, ಕೆಲವೊಬ್ರು ಲಾಸ್ಟ್ 2 ಡೇಸಲ್ಲಿ 10 to 12 hours ಓದ್ತೀರಾ. ಸೊ ದಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್, ನೆನ್ಪಿಟ್ಕೊಳ್ಳೋದು ಭಾಳ ಕಷ್ಟ. ಸೊ ನಿಮ್ಗೆ ಡಿಸ್ಟ್ರಾಕ್ಟ್ ಆಗುತ್ತೆ, ಪೂರ್ ರಿಟೆನ್ಷನ್, ಮೆಮರಿ ರಿಟೆನ್ಷನ್ ತುಂಬ ಪೂರ್ ಆಗುತ್ತೆ, ಕರೆಕ್ಟಾ? ಸೊ ಏನು ಮಾಡ್ತೀರಾ ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಅಥವಾ ಎಕ್ಸಾಮ್ಗೆ ಹೋಗೋವಾಗ? ಸೊ ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಕೇಳ್ತಾರೆ, ಎಲ್ಲ ಓದಿದ್ದೀನಪ್ಪ. ಸೊ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಇದು ಓದಿದ್ಯಾ ಅಂತ ಕೇಳ್ತಾರೆ. ಎಕ್ಸಾಂಪಲ್ ನಮ್ಮ CS ತೊಗೊಳೋದಾದರೆ, ಸೊ ಯಾವುದೋ ಒಂದು ಸಾರ್ಟಿಂಗ್ ಟೆಕ್ನಿಕ್ ಇದೆ, ಓದಿದ್ದೀನಪ್ಪ ಸಾರ್ಟಿಂಗ್ ಟೆಕ್ನಿಕ್ಕು. ಸೊ ಸಡನ್ನಾಗಿ ನೀವು ಲಾಸ್ಟ್ ಮೂಮೆಂಟ್ ಹೋದಾಗ ಆ ಟಾಪಿಕ್ ಮಿಸ್ ಆಗಿದ್ರೆ, ಅಲ್ಲಿ ನಾನು ಈ ಕಾನ್ಸೆಪ್ಟ್ ಮಿಸ್ ಮಾಡಿದೆ, ಕಾನ್ಫಿಡೆನ್ಸ್ ಕುಗ್ತಾ ಬರುತ್ತೆ. ಏನು ಮಾಡೋದು? ಅದು ಎಕ್ಸಾಮಿಗೆ ಬಂದರೆ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಲಾಸ್ಟ್ ಮೂಮೆಂಟ್ ಸ್ಟಡಿ ಮಾಡಬೇಡಿ, ಸ್ಟಿಲ್ ಟೈಮ್ ಇದೆ. ನಾವು ಲೈವ್ ಸೆಷನ್ ಸ್ಟಿಲ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಮಕ್ಕಳ, ಸೊ ಯಾರಿಗೆ ಡಿಫಿಕಲ್ಟ್ ಆಗ್ತಿದೆ, ಈ ಲೈವ್ ಸೆಷನ್ಸ್ ಜಾಯ್ನ್ ಆಗಿ. ಫೆಬ್ರವರಿ ತಿಂಗಳಲ್ಲೇ ಲೈವ್ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಉಪಯೋಗವಾಗುತ್ತೆ ಲಾಸ್ಟ್ ಮೂಮೆಂಟ್ ರಿವಿಷನ್ಗೆ. ಸೊ ಲಾಸ್ಟ್ ಮೂಮೆಂಟ್ ಓದಬೇಡಿ. ಇದಕ್ಕೆ ಒಂದು ಸೊಲ್ಯೂಷನ್, ಸ್ಟಡಿ ಇನ್ 2 to 3 hours ಫೋಕಸ್ ಸ್ಲಾಟ್ಸ್. ಸೊ ಒಂದು ಸ್ಲಾಟ್ ಫಿಕ್ಸ್ ಮಾಡ್ಕೊಳ್ಳಿ ದಿನ 2 to 3 hours. ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ ಅಥವಾ ಯಾವ್ದು ಪೆಂಡಿಂಗ್ ಇದೆ ಇನ್ನು, ಆ ಸಬ್ಜೆಕ್ಟ್ ರಿಲೇಟೆಡ್ ಸ್ಟಫ್ ಎಲ್ಲ ಓದ್ಕೊಳ್ಳಿ. ಓಕೆ, ಸೊ ನೋ ಫೋನ್ ಮೆಸೇಜಸ್, ನೋ ಡಿಸ್ಟ್ರಾಕ್ಷನ್. ಸೊ ನೀವು ಓದೋ ಟೈಮಲ್ಲಿ ಫೋನ್ ಆಗಿರ್ಬೋದು, ಸೊ ಡಿಸ್ಟ್ರಾಕ್ಷನ್ಸ್ ಒಳಗಾಗಬೇಡಿ. ಓಕೆ, ತುಂಬ ಮುಖ್ಯ. ಯಾಕಂದರೆ ಮೆಮರಿ ರಿಟೆನ್ಷನ್ ಅಂತ ಮಾತಾಡೋದಕ್ಕೆ ಬಂದರೆ ಮಕ್ಕಳ, ಸೊ ಲಾಸ್ಟ್ ಮೂಮೆಂಟಲ್ಲಿ ನೀವು ಓದಿದ್ರೆ ಜಾಸ್ತಿ ಇನ್ಫಾರ್ಮೇಷನ್ ಪ್ರೋಸೆಸ್ ಮಾಡ್ಕೊಳ್ಳೋ ಟ್ರೈ ಮಾಡ್ತೀರಾ. ಸೊ ಅದು ನಿಮ್ಮ ಮೆಮರಿಲಿ ಉಳಿಯೋದಿಲ್ಲ, ಎಕ್ಸಾಮಲ್ಲಿ ಬ್ಲ್ಯಾಂಕ್ ಆಗ್ತೀರಾ. ಸೊ ದಟ್ ಈಸ್ ವೈ ಈಗಲಿಂದಲೇ ಸ್ಟಾರ್ಟ್ ಮಾಡಿ. ಮ್ಯಾಕ್ಸಿಮಮ್ 2 to 3 hours ಒಂದು ಫಿಕ್ಸ್ ಸ್ಲಾಟ್ ಇಟ್ಕೊಳ್ಳಿ ಒಂದು ಸಬ್ಜೆಕ್ಟ್ಗೆ, ಆ್ಯಂಡ್ ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಬನ್ನಿ. ಓಕೆ, ಸೊ ಬ್ರೈನ್ ಫೋಕಸ್ ವರ್ಕ್ಸ್ ಬೆಸ್ಟ್ ಓನ್ಲಿ ಫಾರ್ 2 to 3 hours. ಸೊ ನಿಮ್ಮ 2 to 3 hours ಫಿಕ್ಸ್ ಸ್ಲಾಟಲ್ಲಿ ಒಂದು ಸಬ್ಜೆಕ್ಟ್ ಆದಷ್ಟು ಟಾಪಿಕ್ಸ್ನ ಬೇಗ ಮುಗಿಸೋದಕ್ಕೆ ಪ್ರಯತ್ನ ಪಡಿ. ಎರಡನೇ ಮಿಸ್ಟೇಕ್ ಏನು? ಪೇಪರ್ ಪ್ರೆಷರ್. ಏನು ಸರ್ ಪೇಪರ್ ಪ್ರೆಷರ್? ಸೊ ಎರಡನೇ ಮಿಸ್ಟೇಕ್ ನೋಡ್ಬೋಣ, ಪೇಪರ್ ಪ್ರೆಷರ್. ಏನು ಪೇಪರ್ ಪ್ರೆಷರ್? ಸೊ ಎಕ್ಸಾಮ್ ಹಾಲಲ್ಲಿ ಕ್ವೆಶ್ಚನ್ ಪೇಪರ್ ನೋಡ್ತೀರಾ, ನೀವೇ ಕನ್ಕ್ಲೂಷನ್ಗೆ ಬಂದ್ಬಿಡ್ತೀರಾ, ನೀವೇ ಒಂದು ಡಿಸಿಷನ್ಗೆ ಬಂದ್ಬಿಡ್ತೀರಾ, ಕ್ವೆಶ್ಚನ್ ಪೇಪರ್ ಕಷ್ಟ ಇದೆ. ಸೊ ಕ್ವೆಶ್ಚನ್ ಪೇಪರ್ ಕಷ್ಟ ಇದೆ ಅಂತ ಅಲ್ಲೇ ಕುಗ್ಬಿಡ್ತೀರಾ.
ಸೊ ನೀವೇ ಡಿಸಿಷನ್ಗೆ ಬರಬೇಡಿ. ಕ್ವೆಶನ್ ಪೇಪರ್ ಕಷ್ಟ ಇದೆ, ಈಸಿ ಇದೆ, ಡೋಂಟ್ ಕಮ್ ಟು ದ ಕನ್ಕ್ಲೂಷನ್. ಸೊ ಇಲ್ಲಿ ದ ಬಿಗ್ಗೆಸ್ಟ್ ರೀಸನ್ ಫಾರ್ ಲೂಸಿಂಗ್ ಈಸಿ ಮಾರ್ಕ್ಸ್ ಇಸ್ ದಟ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ಇನ್ ದ ಫಸ್ಟ್ 5 minutes. ನಿಮ್ಮ ಕ್ವೆಶನ್ ಪೇಪರ್ ಅನಲೈಸ್ ಮಾಡೋದಕ್ಕೆ ನೀವು ಕನ್ಕ್ಲೂಷನ್ಗೆ ಬಂದ್ಬಿಡ್ತೀರಾ. ಕ್ವೆಶನ್ ಪೇಪರ್ ಕಷ್ಟ ಇದೆ, ಏನು ಮಾಡೋದು ಮಕ್ಕಳ? ದರ್ ಇಸ್ ವೆರಿ ಸಿಂಪಲ್ ಸೊಲ್ಯೂಷನ್. ಇಲ್ಲಿ ಎರಡೇ ನಿಮಗೆ ಚಾಯ್ಸ್ ಇರೋದು, ಒಂದು ಕ್ವೆಶನ್ ಪೇಪರ್ ಕಷ್ಟ ಇರುತ್ತೆ ಅಥವಾ ಈಸಿ ಇರುತ್ತೆ, ಹೌದಾ? ಸೊ ಕಾಮನ್ ಥಾಟ್ಸ್ ಏನು ಬರುತ್ತೆ ನಿಮಗೆ ಕ್ವೆಶನ್ ಪೇಪರ್ ನೋಡಿದಾಗ? ಪೇಪರ್ ಡಿಫಿಕಲ್ಟ್ ಇದೆ, ಕ್ವೆಶನ್ಸ್ ಟಫ್ ಆಗಿದೆ, ಏನು ಮಾಡೋದು, ನಾನು ಸ್ಕೋರ್ ಮಾಡದೇ ಇದ್ರೆ? ಸೊ ಏನಾಗುತ್ತೆ ಇದರಿಂದ? ಪ್ಯಾನಿಕ್ ಆಗುತ್ತೆ, ನೀವು ಓದಿರೋದ್ರು ಮರ್ತು ಬಿಡ್ತೀರಾ ಈಸಿಯಾಗಿ, ಕರೆಕ್ಟಾ? ಸೊ ಇಲ್ಲಿ ಎರಡೇ ನಮಗೆ ಬರೋದು ಆಪ್ಷನ್ಸು, ಒಂದು ಪೇಪರ್ ಈಸಿ ಇರುತ್ತೆ, ಒಂದು ಪೇಪರ್ ಕಷ್ಟ ಇರುತ್ತೆ. ಸೊ ಈ ಎರಡು ಸೊಲ್ಯೂಷನಲ್ಲಿ ನೀವೇನು ಮಾಡಬೇಕು ಇಲ್ಲಿ ನೋಡ್ತಾ ಬರೋಣ. ಸಿಂಪಲ್ ರೂಲ್ ಫಾಲೋ ಮಾಡಿ ಮಕ್ಕಳ. ಈ ಎರಡು ಸಿಚುವೇಷನಲ್ಲಿ ಪೇಪರ್ ಏನಾದರೂ ಈಸಿ ಬಂದರೆ, ಸೊ ಸಿಂಪಲ್ ರೂಲ್ ನೀವು ಫಾಲೋ ಮಾಡಬೇಕಾಗುತ್ತೆ ಪೇಪರ್ ಪ್ರೆಷರ್ ಹ್ಯಾಂಡಲ್ ಮಾಡೋದಕ್ಕೆ. ಎರಡೇ ರೂಲ್ ಇರೋದು, ಒಂದು ಈಸಿ ಇರುತ್ತೆ, ಇಲ್ಲ ಒಂದು ಕಷ್ಟ ಇರುತ್ತೆ. ಸೊ ಇನ್ ಕೇಸ್ ನಿಮ್ಮ ಪೇಪರ್ ಈಸಿ ಇದ್ದರೆ ಆದಷ್ಟು ಎಕ್ಸ್ಟ್ರಾ ಕ್ವೆಶನ್ಸ್ ಅಟೆಂಡ್ ಮಾಡಿ. ಸೊ ಎಕ್ಸ್ಟ್ರಾ ಕ್ವೆಶನ್ ಅಟೆಂಡ್ ಮಾಡೋಕೆ ಅದಕ್ಕೆ ಟೈಮ್ ನೋಡ್ಕೊಳ್ಳಿ. ಸೊ ಜಾಸ್ತಿ ಓವರ್ ಕಾನ್ಫಿಡೆಂಟ್ ಆಗಬೇಡಿ, ಸ್ವಲ್ಪ ಎಕ್ಸೈಟ್ಮೆಂಟ್ ಕಡಿಮೆ ಮಾಡ್ಕೊಳ್ಳಿ. ಸೊ ಇನ್ನೂ ಲಾಂಗ್ ಮ್ಯಾರಥಾನ್ ಇದು, 3 hour ಎಕ್ಸಾಮು, ಇದೊಂದು ಸ್ಪ್ರಿಂಟ್ ಅಲ್ಲ ಒಂದೇ ಸಲ ಓಡ್ ಮುಗ್ಸೋಕ್ಕೆ. ಸೊ ಕ್ವೆಶನ್ ಪೇಪರ್ ಈಸಿ ಇದ್ರೂ ಕೂಡ ಡೋಂಟ್ ಗೆಟ್ ಸ್ಟ್ರೆಸ್ಡ್, ಡೋಂಟ್ ಗೆಟ್ ಎಕ್ಸೈಟೆಡ್. ಸೊ ಆ ಎಕ್ಸೈಟ್ಮೆಂಟಿಂದಾನೇ ಕೆಲವೊಂದನ್ನು ಮರ್ತೋಗ್ತೀರಾ. ಸೊ ಅರ್ಥ ಆಯ್ತಲ್ವಾ? ಸೊ ಕ್ವೆಶನ್ ಪೇಪರ್ ಈಸಿ ಇರಲಿ, ಎಕ್ಸ್ಟ್ರಾ ಕ್ವೆಶನ್ಸ್ ಮಾಡಬೇಕು, ಮೈಂಡಲ್ಲಿ ಇರಬೇಕು, ಅದು ಎಕ್ಸ್ಟ್ರಾ ಕ್ವೆಶನ್ಸ್ ಬರೀಬೇಕು. ನಂಗೆ 3 hour ಬೇಕೇ ಬೇಕು, ನಾನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ಸೊ ಇದು ಒಂದು ಮ್ಯಾರಥಾನ್, 3 hour ನಾನು ಮ್ಯಾರಥಾನ್ ಓಡಬೇಕು. ಸೊ ಅದೇ ನಿಮ್ಮ ಥಾಟಲ್ಲಿ ಇರಬೇಕು. ಈಸಿ ಕ್ವೆಶನ್ಸ್ ಬಂದರೆ ಅಥವಾ ಈಸಿ ಕ್ವೆಶನ್ ಪೇಪರ್ ಬಂದಿದ್ರೆ, ಟಫ್ ಬಂದಿದ್ರೆ ಕುಗ್ಗೋದು ಬೇಡ. ಅಲ್ಲೇ ನಾನು ಪಾಸ್ ಆಗ್ತೀನಾ ಇಲ್ವಾ ಆ ನೆಗೆಟಿವ್ ಸೆಲ್ಫ್ ಟಾಕ್ ಬೇಡ. ಕ್ವೆಶನ್ ಪೇಪರ್ ಟಫ್ ಇತ್ತಾ? ಎಲ್ರಿಗೂ ಟಫ್ ಇರುತ್ತೆ, ಬರೀ ನಾನು ಒಬ್ಬನಿಗೆ ಟಫ್ ಇರೋದಿಲ್ಲ ಆ ಪೇಪರು. ಕ್ವೆಶನ್ ಪೇಪರ್ ಡಿಸೈನ್ ಮಾಡಿರೋ ಟಫ್ ಇದ್ದರೆ ಎಲ್ರಿಗೂ ಟಫ್ ಇರುತ್ತೆ. ಆ ಟಫ್ ಕ್ವೆಶನ್ ಪೇಪರಲ್ಲೇ ನಾನು ಚೆನ್ನಾಗಿ ಸ್ಕೋರ್ ಮಾಡಬೇಕು, ಅದು ನಿಮ್ಮ ಥಾಟಲ್ಲಿ ಇರಬೇಕು. ಆ ಟಫ್ ಕ್ವೆಶನ್ ಪೇಪರಲ್ಲೇ ನಾನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಒಂದು 70 ಮಾರ್ಕ್ಗೆ ಟಫ್ ಕ್ವೆಶನ್ ಪೇಪರೇ ಬಂದಿದ್ರೆ ಅಟ್ಲೀಸ್ಟ್ ನಾನು 45 to 50 ಸ್ಕೋರ್ ಮಾಡ್ಬೋದಾ? ಸೊ ಅದು ನಿಮ್ಮ ಇಂಟೆನ್ಷನ್ ಆಗಿರಬೇಕು, ಅದು ನಿಮ್ಮ ಥಾಟ್ ಇರಬೇಕು. ಕಡಿಮೆ ಬಂದ್ಬಿಡುತ್ತೆ, ನಾನು ಪಾಸ್ ಆಗ್ತೀನಾ ಇಲ್ವಾ? ಸೊ ಈ ಥರ ಥಾಟ್ಸಿಂದ ನೀವು ಗೊತ್ತಿರೋ ಕ್ವೆಶನ್ಸ್ನು ರಿಸ್ಕ್ ಮಾಡ್ಕೊತೀರಾ, ಅಲ್ಲೂ ಮಾರ್ಕ್ಸ್ ಕಳ್ಕೊಳ್ತೀರಾ. ಸೊ ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಪೇಪರ್ ಟಫ್ ಇದ್ದರೆ ಸೊ ಕಾಮಾಗಿ ಏನು ಟೆನ್ಷನ್ ಮಾಡ್ಕೊಳ್ದೆ, ಎಲ್ಲರಿಗೂ ಟಫ್ ಇದೆ ಈ ಪೇಪರು, ನಾನು ಒಬ್ಬನಿಗೆ ಅಲ್ಲ, ನಾನು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ದೀನಿ, ಬಟ್ ಪೇಪರ್ ಟಫ್ ಇರೋದ್ರಿಂದ ನನಗೆ ಗೊತ್ತಿರೋ ಅಷ್ಟನ್ನು ನಾನು ನೀಟಾಗಿ ಪ್ರೆಸೆಂಟ್ ಮಾಡಿ ಬರ್ತೀನಿ. ಅದು ನಿಮ್ಮ ಥಾಟ್ ಆಗಿರಬೇಕು. ಪ್ರೆಷರ್ ರೆಡ್ಯೂಸಸ್ ಇನ್ಸ್ಟೆಂಟ್ಲಿ. ನೀವು ಅಂದ್ಕೊಂಡ್ರೆ ಇದು ಎಲ್ಲರಿಗೂ ಟಫ್ ಇದೆ, ನಾನು ಪ್ರಿಪ್ರೇಷನ್ ನೀಟಾಗಿ ಮಾಡಿದ್ದೀನಿ, ಸೊ ಆವಾಗ ನಿಮ್ಗೆ ಪ್ರೆಷರು ಸ್ಟ್ರೆಸ್ಸು ಎಲ್ಲ ಕಡಿಮೆ ಆಗುತ್ತೆ, ನಿಮ್ಗೆ ಗೊತ್ತಿರೋ ಆನ್ಸರ್ಸ್ ನೀಟಾಗಿ ಬರ್ತೀರಾ. ಕರೆಕ್ಟಾ ಮಕ್ಕಳ? ಸೊ ಸೆಕೆಂಡ್ ಮಿಸ್ಟೇಕ್, ಸೊ ದಯವಿಟ್ಟು ಯಾರೂ ಕ್ವೆಶನ್ ಪೇಪರ್ ನೋಡಿ ಕನ್ಕ್ಲೂಷನ್ಗೆ ಬರಬೇಡಿ. ಓಕೆ, ಸೊ ನೀಟಾಗಿ ಅನಲೈಸ್ ಮಾಡಿದ್ಮೇಲೆ ಸೊ ಫಸ್ಟ್ ನೀವು ಕ್ವೆಶನ್ಸ್ ಯಾವ್ದು ಅಟೆಂಪ್ಟ್ ಮಾಡಬೇಕು ಅದನ್ನು ಗಮನದಲ್ಲಿ ಇಟ್ಕೊಂಡು, ಸೊ ಅದಾದಮೇಲೆ ನೀವು ನೀಟಾಗಿ ಪ್ರೆಸೆಂಟ್ ಮಾಡಿ ಬನ್ನಿ. ಸೊ ಮೂರನೇ ಮಿಸ್ಟೇಕ್ ನೋಡೋಣ. ಒಂದನೇ ಮಿಸ್ಟೇಕ್ ಏನು? ನೀವು ಲಾಸ್ಟ್ ಮೊಮೆಂಟ್ ಪ್ರಿಪೇರ್ ಆದರೆ ಅಗೇನ್ ಆ್ಯಂಡ್ ಅಗೇನ್ ಅದು ನಿಮ್ಮ ಮೆಮರಿಲಿ ಉಳಿಯೋದಿಲ್ಲ, ಕೊನೆಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಗೊತ್ತಿರೋದ್ರಲ್ಲೂ ಪ್ರಾಬ್ಲಮ್ ಮಾಡ್ಕೊಂಡು ಬರ್ತೀರಾ. ಎರಡನೇ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ, ಕ್ವೆಶನ್ ಪೇಪರ್ ನೋಡಿ ಕನ್ಕ್ಲೂಷನ್ಗೆ ಬರಬೇಡಿ, ದಟ್ ಈಸ್ ದ ರಾಂಗ್ ಹ್ಯಾಬಿಟ್. ಸೊ ಕ್ವೆಶನ್ ಈಸಿ ಇರಲಿ ಟಫ್ ಇರಲಿ, ಇದು ಒಂದು 3 hour ಮ್ಯಾರಥಾನ್, ನಾನು ಈ 3 hour ಮ್ಯಾರಥಾನ್ ಓಡಲೇಬೇಕು, ಓಡೋದಕ್ಕೆ ನಾನು ಕನ್ಕ್ಲೂಷನ್ಗೆ ಯಾಕೆ ಹಾಕ್ಕೊಳ್ಳಿ, ಓಡೋದಕ್ಕೆ ಪ್ರಶ್ನೆ ಯಾಕೆ ಮಾಡ್ಕೊಳ್ಳಿ ನನಗೆ ನಾನೇ. ಸೊ ಮಾಡ್ಕೊಬೇಡಿ. ಮೂರನೇ ಮಿಸ್ಟೇಕ್ ಏನು? ಮೂರನೇ ಮಿಸ್ಟೇಕ್ ನೀವು ಮಾಡೋದು ಎಕ್ಸಾಮ್ ಹಾಲಲ್ಲಿ. ಸೊ ಸ್ಟಾರ್ಟಿಂಗ್ ವಿತ್ ಡಿಫಿಕಲ್ಟ್ ಕ್ವೆಶನ್ಸ್. ಸೊ ಕ್ವೆಶನ್ ಪೇಪರಲ್ಲಿ ಈಸಿ ಕ್ವೆಶನ್ಸು ಇರುತ್ತೆ, ಸ್ವಲ್ಪ ಮಾಡ್ರೇಟ್ ಕ್ವೆಶನ್ಸು ಇರುತ್ತೆ, ಕೆಲವೊಂದು ಕಷ್ಟ ಕೂಡ ಇರುತ್ತೆ. ನೀವು ಫಸ್ಟ್ ಕಷ್ಟದ ಅಟೆಂಡ್ ಮಾಡಿ, ಆ ಕಷ್ಟದಕ್ಕೆ ಸೊಲ್ಯೂಷನ್ ಬಂದಿಲ್ಲ ಅಂದರೆ, ಎಕ್ಸಾಂಪಲ್ ಇವಾಗ ನಮ್ಮ CS ಅಲ್ಲೇ ಹೇಳೋದಾದರೆ ಸೆಲೆಕ್ಷನ್ ಸಾರ್ಟು ಅಥವಾ ಬಬಲ್ ಸಾರ್ಟು ಅಥವಾ ಇನ್ಸರ್ಷನ್ ಸಾರ್ಟು ಅದು ಪಾರ್ಟ್ E ಅಲ್ಲಿ ಬರುತ್ತೆ. ಸೊ ಅದಾದಮೇಲೆ SQL ಕ್ವೆಶನ್ಸ್ ಬರುತ್ತೆ ಪಾರ್ಟ್ E ಅಲ್ಲಿ. ಸೊ ಅಲ್ಲಿ ನಿಮಗೆ ಕ್ವೇರೀಸ್ ಮರ್ತೋಯ್ತು ಅಂದ್ಕೊಳ್ಳೋಣ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ, ಈಸಿ ಕ್ವೆಶನ್ಸು ನೀವು ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದು ಬಾದರೇಷನ್ ಕೊನೆ ತನಕ ತಲೆಯಲ್ಲೇ ಉಳಿಯುತ್ತೆ. ಏನು ಮಾಡಬೇಕಿತ್ತು, ಈ ಕ್ವೇರಿ ಏನು ಬಂತೆ, ಸೊ ಈ ಕ್ವೇರಿಗೆ ಹೆಂಗೆ ಆನ್ಸರ್ ಹುಡ್ಕೋದು. ಸೊ ನೀವು ಆ ಟೆನ್ಷನಲ್ಲೇ ಈಸಿ ಕ್ವೆಶನ್ಸ್ ಮೇಲೂ ಫೋಕಸ್ ಮಾಡೋದಿಲ್ಲ, ಈಸಿ ಕ್ವೆಶನ್ ಆನ್ಸರ್ಸೂ ನೀಟಾಗಿ ಬರೆಯೋದಿಲ್ಲ. ಸೊ ನಾವೇನು ಹೇಳ್ತೀವಿ, ಈಸಿ ಕ್ವೆಶನ್ಸ್ ನಿಮ್ಗೆ ಏನು ಗೊತ್ತಿದೆ, ಪಾರ್ಟ್ B ಸರಿ ಗೊತ್ತಿದೆಯಾ, ಪಾರ್ಟ್ B ನೀಟಾಗಿ ಅಟೆಂಡ್ ಮಾಡಿ ಫಸ್ಟು. ಪಾರ್ಟ್ C ಕ್ವೆಶನ್ಸ್ ಈಸಿ ಇದೆಯಾ, ಅದನ್ನು ನೀಟಾಗಿ ಅಟೆಂಡ್ ಮಾಡಿ. ಫೋಕಸ್ ಆನ್ ಈಸಿ ಕ್ವೆಶನ್ಸ್ ಫಸ್ಟ್. ಆ ಫಸ್ಟು ಈಸಿ ಕ್ವೆಶನ್ಸ್ ಮಾಡಿದ್ರೆ ಸೊ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಒಂದು ಟ್ರಸ್ಟ್ ಬರುತ್ತೆ. ಸೊ ನಾನು ಪ್ರಿಪೇರ್ ಚೆನ್ನಾಗಿ ಆಗಿದ್ದೀನಿ. ಕಷ್ಟದ ಕ್ವೆಶನ್ಸ್ ಆನ್ಸರ್ ಮಾಡೋದಕ್ಕೆ ಸ್ಟಿಲ್ ನಿಮಗೆ ಟೈಮ್ ಸಿಗುತ್ತೆ, ಆವಾಗ ಕೂತ್ಕೊಂಡು ಯೋಚನೆ ಮಾಡ್ಬೋದು. ಸೊ ಈಸಿ ಕ್ವೆಶನ್ಸ್ ಬೇಗ ಅಟೆಂಡ್ ಮಾಡಿ, ಟಫ್ ಕ್ವೆಶನ್ಸ್ ಮೇಲೆ ಟೈಮ್ ವೇಸ್ಟ್ ಮಾಡಬೇಡಿ, ಆವಾಗ ಈಸಿ ಕ್ವೆಶನ್ಸ್ ಆನ್ಸರ್ ಮಾಡೋಕ್ಕೆ
ಟೈಮ್ ಇರೋದಿಲ್ಲ. ಕರೆಕ್ಟ್. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ? ಆಸ್ ಸೂನ್ ಎಸ್ ಯು ಗೆಟ್ ದ ಪೇಪರ್, ಸ್ಟಾರ್ಟ್ ವಿತ್ ದ ಸೆಕ್ಷನ್ ಯು ಆರ್ ಮೋಸ್ಟ್ ಕಾನ್ಫಿಡೆಂಟ್ ಇರೋ ಸೆಕ್ಷನ್ ಸ್ಟಾರ್ಟ್ ಮಾಡಿ. ಇಟ್ ಮೇ ಬಿ ಪಾರ್ಟ್ ಡಿ, ಪಾರ್ಟ್ ಸಿ ಇರ್ಬೋದು, ಪಾರ್ಟ್ ಇ ಇರ್ಬೋದು. ಸೊ MCQ ಇದೇ ಇರ್ಬೋದು, ಸೆಕ್ಷನ್ನೇ ಇರ್ಬೋದು. ಸೊ ಯಾವುದೇ ಸೆಕ್ಷನ್ ಈಸಿ ಇದ್ರು ಅದನ್ನು ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿ. ಸೊ ಈಸಿ ಕ್ವೆಶನ್ಸಿಂದ ಸ್ಟಾರ್ಟ್ ಮಾಡ್ತೀರಾ, ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೊತೀರಾ ಆಸ್ ದ ಎಕ್ಸಾಮ್ ಸೆಷನ್ ಹೋಗ್ತಾ. ಸೊ ಫ್ಲೋ ಬಿಲ್ಡ್ ಆಗುತ್ತೆ. ಡಿಫಿಕಲ್ಟ್ ಕ್ವೆಶನ್ಸ್ ಫೀಲ್ ಮ್ಯಾನೇಜಬಲ್. ಸೊ ಡಿಫಿಕಲ್ಟ್ ಕ್ವೆಶನ್ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಟೈಮ್ ಸಿಕ್ಕಿದಾಗ ಅನಲೈಸ್ ಮಾಡಿ, ಆಮೇಲೆ ನೀವು ಆನ್ಸರ್ ಹುಡ್ಕೋಕ್ಕೆ ಪ್ರಯತ್ನ ಮಾಡಿ ಡಿಫಿಕಲ್ಟ್ ಕ್ವೆಶನ್ಸ್ಗೆ. ಹೌದಾ? ಸೊ ಡೋಂಟ್ ವೇಸ್ಟ್ ಟೈಮ್ ಆನ್ ದ ಟಫ್ ಕ್ವೆಶನ್ಸ್. ಜಾಸ್ತಿ ಒಂದು ಟೈಮ್ ಬ್ಲಾಕ್ ಇಟ್ಕೊಂಬಿಡಿ. ನಾನು ಟಫ್ ಕ್ವೆಶನ್ಸ್ಗೆ ಇಷ್ಟೇ ಟೈಮ್ ಕೊಡೋದು, ಅದ್ರ ಮೇಲೆ ನಾನು ಕೊಡೋಕೆ ಹೋಗೋದಿಲ್ಲ. ಸೊ ನಾನು ಈಸಿ ಕ್ವೆಶನ್ಸ್ಗೂ ನಾನು ಎಫೆಕ್ಟ್ ಮಾಡ್ಕೊತೀನಿ ಅವಾಗ. ಹೌದಲ್ವಾ? ಸೊ ಆನ್ಸರ್ ದ ಈಸಿ ಕ್ವೆಶನ್ಸ್ ಫಸ್ಟ್. ಕಾನ್ಫಿಡೆನ್ಸ್ ಬಿಲ್ಡ್ಸ್ ಮೊಮೆಂಟಮ್ ಇಂಪ್ರೂವ್ಸ್ ದ ಪರ್ಫಾರ್ಮೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಸ್ಕೊಳ್ಳಿ, ಈಸಿ ಕ್ವೆಶನ್ಸ್ ಆನ್ಸರ್ ಮಾಡಿ. ಸೊ ಟೈಮ್ ಬಿಲ್ಡ್ ಆಗುತ್ತೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಮೊಮೆಂಟಮ್ ಬಿಲ್ಡ್ ಮಾಡ್ತೀರಾ ಸ್ಲೋ ಆಗಿ. ಹೌದಾ? ಸೊ ನೆಕ್ಸ್ಟು 4ನೇ ಮಿಸ್ಟೇಕ್ ಏನು ಮಾಡ್ತೀರಾ ನೀವು ಎಕ್ಸಾಮ್ ಹಾಲಲ್ಲಿ? ಸೊ ಫೋಕಸಿಂಗ್ ಓನ್ಲಿ ಆನ್ ದ ಆನ್ಸರ್ ಮೇಲೆ ಫೋಕಸ್ ಜಾಸ್ತಿ. ಎಕ್ಸೈಟ್ಮೆಂಟು ಮುಗಿಸ್ಬಿಡ್ಬೇಕು ಬೇಗ. ಸೊ ಅದೇ ಎಕ್ಸೈಟ್ಮೆಂಟ್ ಇರ್ಕೂಡ್ದು. ಸೊ 4ನೇ ಪಾಯಿಂಟ್, ಫೋಕಸಿಂಗ್ ಆನ್ ದಿ ಆನ್ಸರ್ಸ್ ನಾಟ್ ದ ಕ್ವೆಶನ್ಸ್. ಅರ್ಜೆಂಟ್ ಜಾಸ್ತಿ ಕೆಲವು ಸ್ಟೂಡೆಂಟ್ಸ್ಗೆ. ಸೊ ನಾನು ನೋಡಿದ್ದೀನಿ, ನಾನು ಇನ್ವಿಜಿಲೇಷನ್ಗೆ ಹೋಗಿದ್ದೀನಲ್ಲ, ನಾನು ನೋಡಿದ್ದೀನಿ ಅರ್ಜೆಂಟ್ ಜಾಸ್ತಿ. ಬೇಗ ಬಂದ್ಬಿಡ್ಬೇಕು. ಬೇಗ ಬರೆದು ಎಕ್ಸೈಟ್ಮೆಂಟಲ್ಲಿ ಆನ್ಸರ್ಸ್ ತಪ್ಪಾದರೂ ಪರವಾಗಿಲ್ಲ, ಬೇಗ ಬಂದ್ಬಿಡ್ಬೇಕು. ಸೊ ಆ ಎಕ್ಸೈಟ್ಮೆಂಟಿಂದ ನೀವು ಮಾಡೋ ಮಿಸ್ಟೇಕ್ಸ್ ತುಂಬ ಜಾಸ್ತಿ ಆಗೋಗುತ್ತೆ ಎಕ್ಸಾಮ್ ಪೇಪರಲ್ಲಿ. ಸೊ ಆ ಎಕ್ಸೈಟ್ಮೆಂಟಿಂದಾನೆ, ಆನ್ಸರ್ ಮಾಡೋ ಎಕ್ಸೈಟ್ಮೆಂಟಿಂದಾನೆ ಯು ವಿಲ್ ಲೂಸ್ ಮಾರ್ಕ್ಸ್. ಸೊ ಕಾಮಾಗಿ ಇದು 3 ಅವರ್ ಮ್ಯಾರಥಾನ್. ನಾನು ಹೇಳ್ದಂಗೆ ಎಕ್ಸಾಮ್ ಅನ್ನೋದು ಒಂದೇ ಏಟಿಗೆ ಮುಗಿಸ್ಬಿಡೋದಲ್ಲ. ಸೊ ನಿಧಾನಕ್ಕೆ ಬರೀರಿ, ನಿಧಾನಕ್ಕೆ ನಿಮ್ಮ ಟೈಮ್ ತೊಗೊಂಡು ಒಂದು ಕ್ವೆಶನ್ಗೆ ಎಷ್ಟು ಟೈಮ್ ಕೊಡಬೇಕು ಅದೆಲ್ಲ ಮುಂಚೆನೇ ಡಿಸೈಡ್ ಮಾಡಿ. ಪಾರ್ಟ್ ಬಿಗೆ ನಾನು ಇಷ್ಟು ಟೈಮ್ ಕೊಡ್ತೀನಿ, ಪಾರ್ಟ್ ಸಿಗೆ ಇಷ್ಟು ಟೈಮ್ ಕೊಡ್ತೀನಿ, ಪಾರ್ಟ್ ಡಿಗೆ ಇಷ್ಟು ಕೊಡ್ತೀನಿ, ಪಾರ್ಟ್ ಇಗೆ ಇಷ್ಟು ಕೊಡ್ತೀನಿ, ಇನ್ನು ಎಕ್ಸ್ಟ್ರಾ ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು. ಸೊ ಅದೆಲ್ಲ ಮೈಂಡಲ್ಲಿದ್ದರೆ ಸೊ ನೀವು ಆವಾಗ ಬರೀ ಆನ್ಸರ್ಸ್ ಬರೆದು ಓಡೋಗ್ಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ಇರೋದಿಲ್ಲ. ಫಸ್ಟು ಕ್ವೆಶನ್ ನೀಟಾಗಿ ಓದಿ, 2-3 ಸಲ ಕ್ವೆಶನ್ ಓದಿ. ಸೊ ಇದಕ್ಕೆ ಸೊಲ್ಯೂಷನ್ ಏನು? ಸೊ ಸ್ಟೂಡೆಂಟ್ಸ್ ರಶ್ ಟು ರೈಟ್ ದ ಆನ್ಸರ್ಸ್. ಬೇಗ ರಶ್ ಮಾಡೋಕ್ಕೆ ಹೋಗಬೇಡಿ ಆನ್ಸರ್ಸ್ ಬರೆಯೋದಕ್ಕೆ. ಪ್ರೆಷರ್ ಆಫ್ ಎಕ್ಸೈಟ್ಮೆಂಟ್, ಕ್ವೆಶನ್ಸ್ ಆರ್ ರೆಡ್ ಇನ್ ಅ ಹರಿ. ಕ್ವೆಶನ್ಸ್ ಬರೀಲಿ ಓದಿದ್ರೆ ಸೊ ಮಿಸ್ಟೇಕ್ ಆಗೋ ಪಾಸಿಬಿಲಿಟಿ ಇದೆ. ನೀವು ಆನ್ಸರ್ ಬರೆಯೋ ಮಿಸ್ಟೇಕ್ ಇರ್ಬೋದು ನೀವು ಆನ್ಸರ್ ಬರೆಯುವಾಗ. ಸೊ ಎಕ್ಸಾಂಪಲು ನಮ್ದ್ರಲ್ಲೇ, ಸೊ ರೈಟ್ ಅನ್ ಅಲ್ಗೋರಿಥಮ್ ಅಂತ ಕೇಳಿರ್ಬೋದು, ನೀವು ಸೂಡೋ ಕೋಡ್ ಬಂದಿರ್ತೀರ. ಅಥವಾ ರೈಟ್ ಪ್ರೋಗ್ರಾಮ್ ಅಂತ ಕೇಳಿರ್ಬೋದು, ಅಲ್ಗೋರಿಥಮ್ ಬರ್ದಿರ್ತೀರ. ಸೊ ಕ್ವೆಶನ್ ಪೇಪರ್ ನೀಟಾಗಿ ಓದೋದನ್ನು ಮರಿಬೇಡಿ. ಓಕೆ, ಪ್ರಾಬ್ಲಮ್ಸು ಕೂಡ ನಮಗೆ ಸಾರ್ಟಿಂಗ್ ಪ್ರಾಬ್ಲಮ್ ಇದೆ, ಮತ್ತು SQL ಕ್ವೇರೀಸ್ ಇದೆ. ಕ್ವೆಶನ್ಸ್ ಎಲ್ಲ ನೀಟಾಗಿ ನೋಡಿ, ಆವಾಗ ಕ್ವೇರೀಸ್ಗೆ ಉತ್ತರ ನೀಟಾಗಿ ಸಿಗುತ್ತೆ. ಅಪ್ಡೇಟ್ ಕೇಳಿದ್ರಾ, ಆಲ್ಟರ್ ಕೇಳಿದಿರಾ, ಇನ್ಸರ್ಟ್ ಕೇಳಿದಿರಾ, ಕೊನೆಯ ಮೂಮೆಂಟಲ್ಲಿ ಜಸ್ಟ್ ಕ್ವೆಶನ್ಸ್ ನೀಟಾಗಿ ಓದಿದ್ರೆ ಯಾವುದೋ ಒಂದು ಕ್ವೇರಿ ಬರ್ದಿರ್ತೀರಾ. ಸೊ ಅದು ತಪ್ಪಾಗಿರುತ್ತೆ. ಹೌದಾ? ಅದನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಈವನ್ ಇಫ್ ಯು ನೋ ದ ಟಾಪಿಕ್ ವೆಲ್, ಆನ್ಸರ್ ಬಿಕಮ್ಸ್ ಕಂಪ್ಲೀಟ್ಲಿ ರಾಂಗ್. ಸೊ ನೀವು ಫೋಕಸ್ ಸರಿ ಮಾಡಿಲ್ಲ ಕ್ವೆಶನ್ ಪೇಪರ್ ಮೇಲೆ ಅಂದರೆ ಕ್ವೆಶನ್ ಮೇಲೆ ಫೋಕಸ್ ಮಾಡಿಲ್ಲ ನೀಟಾಗಿ ಅಂದರೆ ನೀವು ಬರೆಯೋ ಆನ್ಸರ್ ಕೂಡ ತಪ್ಪಾಗಿರುತ್ತೆ. ಹೌದಾ? ಇದಕ್ಕೆ ಸೊಲ್ಯೂಷನ್ ಏನು? ರೀಡ್ ಎವ್ರಿ ಕ್ವೆಶನ್ 2 to 3 times. ಕ್ವೆಶನ್ಸ್ ಓದೋದು ಮರಿಬೇಡಿ, ನೀಟಾಗಿ ಅನಲೈಸ್ ಮಾಡಿ. ಕ್ವೆಶನ್ ಪೇಪರ್ 15 ನಿಮಿಷ ಕೊಡೋದಕ್ಕೇ ನೀವು ಕ್ವೆಶನ್ಸ್ ಓದಲಿ ಅಂತ. ಹೌದಾ? ಸೊ ಅಂಡರ್ಲೈನ್ ಆ್ಯಂಡ್ ಐಡೆಂಟಿಫೈ ಕೀವರ್ಡ್ಸ್. ಸೊ ಏನು ಕೀವರ್ಡ್ಸ್ ಇದೆ? ಸೊ ಸಾರ್ಟ್ ಮಾಡಿ ಅಂತಿದ್ದಾರಾ, ಅಲ್ಗೋರಿಥಮ್ ಬರೀರಿ ಅಂತಿದ್ದಾರಾ, ಪ್ರೋಗ್ರಾಮ್ ಬರೀರಿ ಅಂತಿದ್ದಾರಾ. ಸೊ ಅದೆಲ್ಲ ಒಂದು ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ, ಸೊ ದ್ಯಾಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಸ್ಟೂಡೆಂಟ್ಸ್ ನೋಡಿದ್ದೀನಿ ತುಂಬ ಜನ, ಸೊ CS ಪೇಪರಲ್ಲೇ ಅಥವಾ ಡಿಫ್ರೆಂಟ್ ಎಕ್ಸಾಮ್ಸಲ್ಲಿ ಕೂಡ ಸೊ ಅವ್ರು ಏನೋ ಒಂದು ಕೇಳಿರ್ತಾರೆ, ಆ ಎಕ್ಸೈಟ್ಮೆಂಟಲ್ಲಿ ಏನೋ ಬರೆಯೋಕೆ ಹೋಗಿ ಇನ್ನೇನೋ ಬರ್ದಾಗಿ ಬಂದಿರ್ತಾರೆ. ಕರೆಕ್ಟಾ? ಸೊ ಎಕ್ಸಾಂಪಲ್, ಈಗ ನಮ್ಮದ್ರಲ್ಲೇ ಸಾರ್ಟಿಂಗ್ ಇದೆ, ಬಬಲ್ ಸಾರ್ಟ್ ಕೇಳಿರ್ತಾರೆ, ಎಲ್ಲರೂ ಸೆಲೆಕ್ಷನ್ ಸಾರ್ಟ್ ಬರ್ದಿರ್ತಾರೆ. ಸೊ ಅಗೇನ್ ಅದು ಮಿಸ್ಟೇಕೆ. ನಿಮ್ಗೆ ಫೈನಲ್ ಉತ್ತರ ಕರೆಕ್ಟ್ ಇರ್ಬೋದು, ಬಟ್ ಅವ್ರು ಕೇಳಿರೋ ಟೆಕ್ನಿಕ್ ನೀವು ಬರ್ದಿರಲ್ಲ ಅಲ್ಲಿ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿ 100% ಕ್ಲಿಯರ್ ಬಿಫೋರ್ ರೈಟಿಂಗ್. ಇದು ನಮ್ಮ ಅಲ್ಗೋರಿಥಮ್ ಥರ. ಬಿ ಪ್ರಿಸೈಸ್. ಏನು ಬರೀತೀರಾ ನೀಟಾಗಿ ಪ್ರಿಸೈಸಾಗಿ ಬರೀರಿ. ಕನ್ಫ್ಯೂಷನ್ ಮೈಂಡಲ್ಲಿ, ಕನ್ಫ್ಯೂಷನ್ ಮೋಡಲ್ಲಿ ಬರೆಯೋಕೆ ಹೋಗಬೇಡಿ. ಸೊ ಅದು ಎಕ್ಸಾಮ್ನರ್ ಯಾರು ಇರ್ತಾರೆ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ, ಆ್ಯಂಡ್ ನಿಮ್ಮ ಪೇಪರ್ ಕರೆಕ್ಷನ್ ಮಾಡೋರು ಇವ್ಯಾಲ್ಯೂಯೇಟರ್ಗೂ ಕೂಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೀವೇನು ಬರೀತೀರಾ ತುಂಬ ಕ್ಲಾರಿಟಿಯಾಗಿ ಬರೀರಿ. ಅದಕ್ಕೆ ಏನು ಮಾಡಬೇಕು? ಕ್ವೆಶನ್ ಪೇಪರ್ ಚೆನ್ನಾಗಿ ಓದಬೇಕು. ಅದು 15 ನಿಮಿಷದಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿ. 4ನೇ ಮಿಸ್ಟೇಕ್ ಎಲ್ಲರೂ ಮಾಡೋಕ್ಕೆ ಹೋಗಬೇಡಿ. 5ನೇ ಮಿಸ್ಟೇಕ್ ಏನು? ಸೊ ನೀವು ಜಾಸ್ತಿ ಆನ್ಸರ್ಸ್ನ ರಿವೈಸ್ ಮಾಡದೇ ಇರೋದು, ಅದೇ ನಿಮ್ಮ 5ನೇ ಮಿಸ್ಟೇಕ್. ಪ್ರೆಸೆಂಟೇಷನ್ ಸರಿಗೆ ಮಾಡದೇ ಇರೋದು. ಸೊ ಅದು 5ನೇ ಮಿಸ್ಟೇಕ್. ನೆಕ್ಸ್ಟು 5ನೇ ಮಿಸ್ಟೇಕ್ ನೋಡೋಣ. ನೋ ಫೈನಲ್ ರಿವಿಷನ್. ಏನು ಸರ್ ಫೈನಲ್ ರಿವಿಷನ್ ಅಂದರೆ? ಎಕ್ಸಾಮ್ ಎಲ್ಲ ಪೇಪರ್ ಎಲ್ಲ ಆನ್ಸರ್ ಬರೆದಾದ್ಮೇಲೆ ಆನ್ಸರ್ ಶೀಟ್ ರಿವ್ಯೂ ಮಾಡಿ. ಅಟ್ಲೀಸ್ಟ್ 10 minutes ರಿವ್ಯೂ ಆಲ್ ದ ಆನ್ಸರ್ಸ್. ಆನ್ಸರ್ ಸರಿ ಬರ್ದಿರಾ ಇಲ್ವಾ ರಿವ್ಯೂ ಮಾಡಿ. ಅರ್ಜೆಂಟಾಗಿ ಬರ್ದಿರ್ತೀರ ಕೆಲವರು, ರಿವ್ಯೂನೇ ಮಾಡಲ್ಲ.
ಸೊ ಅರ್ಜೆಂಟಾಗಿ ಆಚೆ ಹೋಗಕ್ಕೆ ರೆಡಿ ಇರ್ತೀರಾ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಅದು ನಿಮ್ಮ ಫೈನಲ್ ಮಾರ್ಕ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ನೀವು ರಶಲ್ಲಿ ಇರ್ತೀರಾ, ನೆಕ್ಸ್ಟ್ ಮೇ ಬಿ ಯಾವುದೋ ಬೇರೆ ಕಷ್ಟ ಸಬ್ಜೆಕ್ಟ್ ಇರ್ಬೋದು. ಸೊ ರಶಲ್ಲಿ ಹೋಗಬೇಡಿ ಯಾವುದೇ ಸಬ್ಜೆಕ್ಟ್ಗಾಗಲಿ. ಡೋಂಟ್ ಬಿ ಇನ್ ಅ ರಶ್ ಟು ಗೋ ಔಟ್. ಆಚೆ ಹೋಗೋಕ್ಕೆ ರಶ್ ಮಾಡಬೇಡಿ. ಓಕೆ, ಸೊ ರಿವಿಷನ್ ಮಾಡಿ ನೀಟಾಗಿ ಆನ್ಸರ್ಸ್. 3 hours ಇದೆ ನಿಮ್ಗೆ ಎಕ್ಸಾಮ್. ಸೊ ಆ 3 hours ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ರೈಟಿಂಗ್ ಆನ್ಸರ್ಸ್ ಟಿಲ್ ದ ಲಾಸ್ಟ್ ಸೆಕೆಂಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಕೊನೆ ಮೂಮೆಂಟ್ ತನಕ ಬರೆದ್ರೆ ರಿವೈಸ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಕರೆಕ್ಟ್. ಸೊ ನೋ ಟೈಮ್ ಕೆಪ್ಟ್ ಫಾರ್ ಚೆಕಿಂಗ್. ಸೊ ನೀವು ಎಲ್ಲಾದರೂ ಮಿಸ್ಟೇಕ್ ಮಾಡಿದರೆ ಅವಾಗ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ಲಿ, ರಿಸಲ್ಟ್ಸ್ ಇನ್ ಅವಾಯ್ಡಬಲ್ ಮಿಸ್ಟೇಕ್ಸ್ ಆ್ಯಂಡ್ ಲಾಸ್ ಆಫ್ ಫ್ರೀ ಮಾರ್ಕ್ಸ್. ಸೊ ನಿಮ್ಮ ಮಾರ್ಕ್ಸೇ ಇಲ್ಲಿ ಲಾಸ್ ಆಗುತ್ತೆ ಇಫ್ ಯು ರಶ್. ಬೇಗ ಮುಗಿಸ್ಬೇಕು ಅಂತ ರಶ್ ಮಾಡಿದ್ರು ಅಥವಾ ನಿಧಾನಕ್ಕೆ ಬರಿತೀನಿ ಅಂತ ಟೈಮ್ ಇಟ್ಕೊಂಡು ಕೊನೆ ಮೂಮೆಂಟ್ ತನಕ ಬರೆಯೋದಾಗಿರ್ಬೋದು, ಅದರಿಂದ ಏನಾಗುತ್ತೆ, ರಿವೈಸ್ ಮಾಡೋಕ್ಕಾಗೋದಿಲ್ಲ. ನೀವು ಆನ್ಸರ್ಸ್ ಮುಂಚೆ ಸರಿಗೆ ಬರ್ದಿರಾ ಇಲ್ವಾ, ಇದೆಲ್ಲ ಸ್ವಲ್ಪ ಅಪ್ಲಿಕೇಬಲ್ ಆಗೋದು CS ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ. ನೀವು ರಿವೈಸ್ ಮಾಡಲೇಬೇಕು ಈ ಥರ ಸಬ್ಜೆಕ್ಟ್ಸಲ್ಲಿ. ಫೈನಲ್ ಉತ್ತರ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಮತ್ತೆ ಕ್ಯಾಲ್ಕುಲೇಟರಲ್ಲಿ ತೊಗೊಂಡು ಮತ್ತೆ ಚೆಕ್ ಮಾಡಬೇಕಾಗತ್ತೆ. ಮ್ಯಾಥ್ಸ್ ಸಬ್ಜೆಕ್ಟ್ಸ್ಗೆ, CS ಸಬ್ಜೆಕ್ಟ್ಸ್ಗೆ ಸ್ಟೆಪ್ಸ್ ನೀಟಾಗಿ ವರ್ಕ್ ಆಗ್ತಿದೆಯಾ ಅಗೇನ್ ಚೆಕ್ ಮಾಡಬೇಕಾಗತ್ತೆ. ಹೌದಾ, ಒಂದೇ ಸಲ ಬರೆದು ಮತ್ತೆ ರಿವೈಸ್ ಮಾಡಬೇಕು ನೀವು. ಸೊ ರಿವಿಷನ್ ಮಾಡದಿದ್ರೆ ಆನ್ಸರ್ಸ್ನ ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದರೆ ಅದು ಮತ್ತೆ ರೆಕ್ಟಿಫೈ ಮಾಡೋಕ್ಕೆ ಆಪರ್ಚುನಿಟಿ ಸಿಗೋದಿಲ್ಲ. ಸೊ ಲಾಸ್ಟ್ 10 minutes ರಿವೈಸ್ ಮಾಡೋಕ್ಕೆ ಇಟ್ಕೊಳ್ಳಿ. ಸೊ ಇದು ಒಂದು ಫೈನಲ್ ರಿವಿಷನ್ ಚೆಕ್ ಲಿಸ್ಟ್ ಮಾಡ್ತೀರಾ. ಸೊ ರೀಚೆಕ್ ದ ಕ್ಯಾಲ್ಕುಲೇಷನ್ಸ್. ಸೊ ಕ್ಯಾಲ್ಕುಲೇಷನ್ಸ್ ಎಲ್ಲೆಲ್ಲಿ ಮಾಡಿದ್ದೀರಾ, ನಮ್ದ್ರಲ್ಲಿ ಅಂಡರ್ಸ್ಟ್ಯಾಂಡ್ ಡೇಟಲ್ಲಿ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಸಾರ್ಟಿಂಗಲ್ಲಿ ಬರುತ್ತೆ. ಸೊ SQL ಕ್ವೇರೀಸ್ ಇರ್ಬೋದು, ಅದೆಲ್ಲ ಮತ್ತೆ ರಿವೈಸ್ ಮಾಡಿ. ಓಕೆ, ಸೊ PU2ಗೆ PU1 ಮಕ್ಕಳಿಗೆ ಪೈಥಾನ್ ಚಾಪ್ಟರ್ ಬರುತ್ತೆ. ಸೊ ಪೈಥಾನ್ ಚಾಪ್ಟರ್ ರಿವೈಸ್ ಮಾಡಿ. ಸೊ ಬರೆದಾದ್ಮೇಲೆ ಫ್ಲೋ ಆಫ್ ಕಂಟ್ರೋಲ್ ಪ್ರೋಗ್ರಾಮ್ ಬರುತ್ತೆ, ಅದನ್ನು ರಿವೈಸ್ ಮಾಡಿ. ಸೊ ನೆಕ್ಸ್ಟ್ ಫಂಕ್ಷನ್ಸಲ್ಲಿ ನೀಟಾಗಿ ಬರ್ದಿರಾ ನೋಡ್ಕೊಳ್ಳಿ ಎಲ್ಲ. ಸೊ ಇದೆಲ್ಲ ಫೈನಲ್ ರಿವಿಷನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಲಾಸ್ಟ್ 10 minutesಲ್ಲಿ. ಫಾಸ್ಟ್ ರೀಡಿಂಗ್ ಆಫ್ ಆನ್ಸರ್ಸ್, ಚೆಕ್ ಸಿಲಿ ಮಿಸ್ಟೇಕ್ಸ್, ಗ್ರಾಮರ್ ಆ್ಯಂಡ್ ಲಾಜಿಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲಾದರೂ ಮಾಡಿರಾ ಚೆಕ್ ಮಾಡಿ. ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿ, ಯಾಕಂದರೆ ಇವ್ಯಾಲ್ಯೂಯೇಟರ್ಗೆ ಟೈಮ್ ಇರೋದಿಲ್ಲ ಎಲ್ಲ ಪೇಪರು ನೋಡ್ಕೊಳ್ಳೋಕ್ಕೆ. ಸೊ ನೀವು ಪ್ರೆಸೆಂಟೇಷನ್ ನೀಟಾಗಿ ಮಾಡಿದರೆ ಇಟ್ ಈಸ್ ಅಂಡರ್ಸ್ಟುಡ್, ನೀವು ಚೆನ್ನಾಗಿ ಮಾಡಿರ್ತೀರಾ. ಅಂಡರ್ಲೈನ್ ಮಾಡಿ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ, ಡೈಗ್ರಾಮ್ಸ್ ಎಲ್ಲೆಲ್ಲಿ ನೆಸಸರಿ ಇದೆ ಡೈಗ್ರಾಮ್ಸ್ನ ಹಾಕಿ. ಸೊ ಇದು ಹಾಕೋದ್ರಿಂದ ಗೈಸ್ ನಿಜ ಹೇಳ್ತೀನಿ, ಇವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗ್ತಾರೆ. ಸೊ ನಮ್ಗೆ ಅದೇ ಅಲ್ವಾ ಬೇಕಾಗಿರೋದು, ಇವ್ಯಾಲ್ಯೂಯೇಟರ್ಸ್ ಶುಡ್ ಬಿ ಇಂಪ್ರೆಸ್ಡ್. ಓಕೆ, ಈ ಸ್ಟೂಡೆಂಟ್ ಇನ್ನೂ ಎಫರ್ಟ್ ಜಾಸ್ತಿ ಹಾಕಿದ್ದಾನೆ, ಇಲ್ಲಿ ಕೇಳಿರೋದಕ್ಕಿಂತ ಅವನೇ ಎಕ್ಸ್ಟ್ರಾ ಬರ್ದಿದ್ದಾರೆ. ಸೊ ಆ ಥರ ನೀವು ಫೀಲಿಂಗ್ ಕೊಡಬೇಕಾಗತ್ತೆ. ಇಫ್ ಯು ಗಿವ್ ದಟ್ ಫೀಲಿಂಗ್ ನಿಮಗೆ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಹೌದಲ್ವಾ? ಸೊ ಅಂಡರ್ಲೈನ್ ಇಂಪಾರ್ಟೆಂಟ್ ಕೀವರ್ಡ್ಸ್, ಇಂಪ್ರೂವ್ಸ್ ಪ್ರೆಸೆಂಟೇಷನ್ ಆ್ಯಂಡ್ ಇಂಪ್ರೆಸಸ್ ದ ಎಕ್ಸಾಮಿನರ್. ಸೊ ಇದನ್ನು ನಾವು ಮಾಡಬೇಕಾಗುತ್ತೆ. ಸುಮ್ಮನೆ 3 marks ಕೇಳಿದ್ರು 2 marks ಕೇಳಿದ್ರು ಅಂತ 2 ಲೈನ್ ಬರೆದು ಬಿಟ್ಟರೆ ಸೊ ಇಟ್ ಈಸ್ ನಾಟ್ ಅ ಗುಡ್ ವೇ ಆಫ್ ರೆಪ್ರೆಸೆಂಟಿಂಗ್. ಸೊ 2 ಮಾರ್ಕ್ ಇರ್ಬೋದು, 2 ಮಾರ್ಕ್ಗೆ ಅಟ್ಲೀಸ್ಟ್ ಅವ್ರು ಕೇಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಬರೀರಿ. ಓಕೆ, ಎಕ್ಸಾಂಪಲ್ ಈಗ ಡಿಫೈನ್ ಸ್ಟ್ಯಾಕ್ ಅಂತ CS ಅಲ್ಲಿ ಕೇಳಿರ್ತಾರೆ, ಆಪ್ರೇಷನ್ ಒಂದು ಹೇಳಿ ಅಂತ ಕೇಳಿರ್ತಾರೆ. ನೀವು ಒಂದು 2-3 ಆಪ್ರೇಷನ್ಸ್ ಎಕ್ಸ್ಟ್ರಾ ಬರೀರಿ, ಪುಷು, ಪಾಪು, ಪೀಕು, ಇನ್ನೂ ಒಂದು 3 ಬರೀರಿ ಎಕ್ಸ್ಟ್ರಾ, ಏನೂ ಆಗೋದಿಲ್ಲ. ಕರೆಕ್ಟಾ? ಸೊ ಕ್ವೆಶ್ಚನ್ ಪೇಪರ್ ನೋಡಿಕೊಂಡು ಟೈಮ್ ಫಿಕ್ಸ್ ಮಾಡಿ ಒಂದು ಆನ್ಸರ್ಗೆ ಆ ಟೈಮಲ್ಲಿ ಫಿನಿಷ್ ಮಾಡೋದನ್ನ ಕಲೀರಿ. ಓಕೆ, ಸೊ ಆವಾಗ ನೀವು ಪ್ಯಾನಿಕ್ ಆಗೋದಿಲ್ಲ, ಟೈಮ್ ಕಡಿಮೆ ಇದೆ ಅಂತ ಕೂಡ ನಿಮಗೆ ಫೀಲಿಂಗ್ ಬರೋದಿಲ್ಲ. ಓಕೆ ಗೈಸ್, ಸೊ ಆಲ್ವೇಸ್ ಕೀಪ್ ಲಾಸ್ಟ್ 10 minutes ಓನ್ಲಿ ಫಾರ್ ರಿವಿಷನ್ ಟು ಅವಾಯ್ಡ್ ಸಿಲ್ಲಿ ಮಿಸ್ಟೇಕ್ಸ್ ಆ್ಯಂಡ್ ಲಾಸ್ ಆಫ್ ಫ್ರೀ ಮಾರ್ಕ್ಸ್. ಸೊ MCQs ಮತ್ತೆ ರಿವೈಸ್ ಮಾಡೋದಾಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ರಿವೈಸ್ ಮಾಡೋದಾಗಿರ್ಬೋದು, ಲಾಸ್ಟ್ 10 minutes ಯಾವತ್ತೂ ರಿವಿಷನ್ಗೆ ಇಟ್ಕೊಳ್ಳಿ. ಡೋಂಟ್ ರೈಟ್ ಇನ್ ದ ಲಾಸ್ಟ್ 10 minutes. ಸೊ ಅದಕ್ಕೆ ನಾನು ಹೇಳಿದ್ದು ಇಟ್ ಈಸ್ ಅ ಮ್ಯಾರಥಾನ್. ಕ್ವೆಶ್ಚನ್ ಪೇಪರ್ ಈಸಿ ಬಂತು ಅಂತ ತುಂಬ ಓವರ್ ಕಾನ್ಫಿಡೆಂಟ್ ಆಗೋದು, ಸೊ ಆನ್ಸರ್ಸ್ ಬರ್ದು ನಾನು ಓಡೋಗ್ತೀನಿ ಅನ್ನೋದು. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಕ್ವೆಶ್ಚನ್ ಪೇಪರ್ ಈಸಿ ಇರಲಿ ಕಷ್ಟ ಇರಲಿ, ಸೊ ನೀವು ರೆಪ್ರೆಸೆಂಟ್ ಮಾಡೋದು ಚೆನ್ನಾಗಿರಬೇಕು ಪೇಪರ್ನ, ಅಥವಾ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಆವಾಗಲೇ ತಾನೇ ಎಕ್ಸಾಮಿನರ್ಗೆ ಅಥವಾ ನಿಮ್ಮ ಇವ್ಯಾಲ್ಯೂಯೇಟರ್ಗೆ ಇಂಪ್ರೆಸ್ ಆಗೋದು. ಸೊ ಕಷ್ಟ ಇರಲಿ ಈಸಿ ಇರಲಿ ಮಕ್ಕಳ, ಗಿವ್ ಯುವರ್ ಬೆಸ್ಟ್ ಎಫರ್ಟ್ ಫಾರ್ ದ ಫೈನಲ್ ಎಕ್ಸಾಮ್ಸ್. ಓಕೆ, ಸೊ ಹೀಗೆ ಹೇಳ್ತಾ ಇನ್ನೂ ಎಕ್ಸ್ಟ್ರಾ ಟಿಪ್ಸ್ ಇದೆ, ಇನ್ನು ಸ್ಮಾಲ್ ಟಿಪ್ಸ್ ಇದೆ. ಸೊ ಯೂಸ್ ದ ಫಸ್ಟ್ 15 minutes ಟು ಪ್ಲಾನ್ ದ ಅಟೆಂಪ್ಟ್ ಆರ್ಡರ್. ಫಸ್ಟ್ 15 minutes ಸೊ ನೀವು ಹೆಂಗೆ ಆನ್ಸರ್ ಮಾಡಬೇಕು ಕ್ವೆಶ್ಚನ್ ಪೇಪರ್ನ, ಪಾರ್ಟ್ ಇ ಇಂದ ಸ್ಟಾರ್ಟ್ ಮಾಡಲಾ, ಡಿ ಇಂದ ಸ್ಟಾರ್ಟ್ ಮಾಡಲಾ, ಸಿ ಇಂದ ಸ್ಟಾರ್ಟ್ ಮಾಡಲಾ, ಅಗೇನ್ ಅದು ನಿಮಗೆ ಬಿಟ್ಟಿದ್ದು. ಬಟ್ ಈಸಿ ಕ್ವೆಶನ್ಸ್ ಇಂದ ಸ್ಟಾರ್ಟ್ ಮಾಡಿ, ದಟ್ ಈಸ್ ಮೈ ಅಡ್ವೈಸ್. ಆವಾಗ ಡಿಫಿಕಲ್ಟ್ ಕ್ವೆಶನ್ಸ್ ಆನ್ಸರ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಟೈಮ್ ಬ್ಲಾಕ್ ಆನ್ಸರ್ಸ್ ಟು ಅವಾಯ್ಡ್ ಇನ್ಕಂಪ್ಲೀಟ್ ಪೇಪರ್. ಸೊ ಒಂದು ಟೈಮ್ ಫಿಕ್ಸ್ ಮಾಡಿ ಆನ್ಸರ್ ಮಾಡೋದಕ್ಕೆ. ಒನ್ಸ್ ಯು ಫಿಕ್ಸ್ ದ ಟೈಮ್, ಸೊ ಅದೇ ಟೈಮಲ್ಲಿ ನೀವು ಮುಗಿಸೋಕ್ಕೆ ಪ್ರಯತ್ನ ಪಡಿ. ಥರ್ಡ್, ನೆವರ್ ಲೀವ್ ದ ಕ್ವೆಶ್ಚನ್ ಪೇಪರ್ ಬ್ಲ್ಯಾಂಕ್, ರೈಟ್ ಸಮಥಿಂಗ್ ರೆಲೆವೆಂಟ್. ಸಮ್ಟೈಮ್ಸ್ ನಿಮಗೆ ಉತ್ತರ ಗೊತ್ತಿರಲ್ಲ, ಸೊ ಉತ್ತರ ಗೊತ್ತಿರಲ್ಲ ಅಂತ ಏನೂ ಬರೀದೇ ಬರಬೇಡಿ. ಅಟ್ಲೀಸ್ಟ್ ಸಮಥಿಂಗ್ ರಿಲೆವೆಂಟ್ ಟು ದ ಟಾಪಿಕ್ ಬರೀರಿ. ಎಕ್ಸಾಂಪಲ್ ನಂಗೆ ಕ್ಯೂ ಗೊತ್ತಿಲ್ಲ, ಅಟ್ಲೀಸ್ಟ್ ಕ್ಯೂ ಡೆಫಿನೇಷನ್ ಬರ್ದ್ಬಿಟ್ಟು ಬನ್ನಿ. ಕ್ಯೂ ಅಂದರೆ ಏನು, ಕ್ಯೂ ಆಪ್ರೇಷನ್ಸ್ ಕೇಳಿದ್ದಾರೆ, ಅಟ್ಲೀಸ್ಟ್ ವಾಟ್ ಇಸ್ ಕ್ಯೂ ಅಂತ ಬರ್ದ್ಬಿಟ್ಟು ಬನ್ನಿ.
ಸಮಥಿಂಗ್ ರಿಲೇಟೆಡ್ ಟು ದ ಟಾಪಿಕ್. ಎಮ್ ಟಿ ಶೀಟ್ ಅಥವಾ ಎಮ್ ಟಿ ಆನ್ಸರ್ಸ್ ಬರಬೇಡಿ. ಸೊ ಏನಾದರೂ ಪೇಜ್ನ ಯು ಹ್ಯಾವ್ ಟು ರೈಟ್. ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ಸಮಥಿಂಗ್ ರೆಲೆವೆಂಟ್ ಟು ದ ಟಾಪಿಕ್ ಬರೆದ್ಬಿಟ್ಟು ಬನ್ನಿ. ಕೀಪ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಸ್ಪೇಸಿಂಗ್ ಕನ್ಸಿಸ್ಟೆಂಟ್ ಟಿಲ್ ದಿ ಎಂಡ್. ಸೊ ಕೆಲವೊಬ್ಬರು ಸ್ಟಾರ್ಟ್ ಮಾಡೋಕೆ ಚೆನ್ನಾಗಿ ಬರೀತೀರಾ, ಸೊ ಹ್ಯಾಂಡ್ ರೈಟಿಂಗ್ ತುಂಬ ಗುಂಡಾಗಿ ಚೆನ್ನಾಗಿರುತ್ತೆ. ಟುವರ್ಡ್ಸ್ ದಿ ಎಂಡ್ ಆವಾಗ ತಾನೇ ಸೊ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಸೊ ಆವಾಗ ನೀವು ಸ್ಕ್ರಿಬಲ್ ಮಾಡ್ಕೊಂಡು ಹೊಟ್ಟೋಗಿರ್ತೀರ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನಿಮ್ಮ ಟೈಮ್ ಅಲೋಕೇಟ್ ಮಾಡಿ, ಒಂದು ಆನ್ಸರ್ಗೆ ಇಷ್ಟೇ ನಾನು ಟೈಮ್ ಕೊಡೋದು ಅಂತ. ಸೊ ಆವಾಗ ಪ್ಲೀಸ್ ರೈಟ್ ದ ಆನ್ಸರ್ ಪೇಪರ್ ನೀಟ್ಲಿ. ಪ್ರೆಸೆಂಟೇಷನ್ ಸ್ಕಿಲ್ಸ್ ತುಂಬ ಮುಖ್ಯ. ನಾನು ಹೇಳ್ತಾ ಇರ್ತೀನಲ್ಲ, ಇವಾಲ್ಯೂಯೇಟರ್ಗೆ ಎಲ್ಲರಿಗೂ ಕ್ವೆಶನ್ ಪೇಪರ್ ಅಥವಾ ಎಲ್ಲ ಆನ್ಸರ್ ಪೇಪರ್ ನೋಡೋದಕ್ಕೆ ಟೈಮ್ ಇರೋದಿಲ್ಲ. ಸೊ ಪ್ಲೀಸ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಚೆನ್ನಾಗಿ ಇಟ್ಕೊಳ್ಳಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಕ್ಯಾರಿ ಅ ವಾಟರ್ ಬಾಟಲ್, ಸ್ಮಾಲ್ ಸಿಪ್ಸ್ ಕೀಪ್ಸ್ ಯು ಕಾಮ್ ಆ್ಯಂಡ್ ಇಂಪ್ರೂವ್ ಆ್ಯಂಡ್ ರೀಕಾಲ್. ಸೊ ಅಗೇನ್ ವಾಟರ್ ಬಾಟಲ್ ಎತ್ಕೊಳ್ಳೋದು ಮರಿಬೇಡಿ. ಸ್ವಲ್ಪ ಕಾಮ್ ಆಗಿರಿ ಎಕ್ಸಾಮ್ ಹಾಲಲ್ಲಿ. ಡೋಂಟ್ ಗೆಟ್ ಓವರ್ಲಿ ಎಕ್ಸೈಟೆಡ್. ಸೊ ಇದು ನಾನು ಹೇಳ್ದಂಗೆ ಇಟ್ ಇಸ್ ಅ ಮ್ಯಾರಥಾನ್. ಮತ್ತೆ ಹೇಳ್ತಾ ಇರ್ತೀನಿ. ಸೊ ಇಟ್ ಇಸ್ ನಾಟ್ ಅ ಸ್ಪ್ರಿಂಟ್. ಸೊ 3 ಅವರ್ ಮ್ಯಾರಥಾನ್ ನೀವು ಓಡ್ತಾ ಇದ್ದೀರಾ. 3 ಅವರ್ ಮ್ಯಾರಥಾನಲ್ಲಿ ಯು ಹ್ಯಾವ್ ಟು ಅಟೆಂಪ್ಟ್ ಎಕ್ಸ್ಟ್ರಾ ಕ್ವೆಶನ್ಸ್. ಇದೆಲ್ಲ ಮೈಂಡಲ್ಲಿರಲಿ. ಈಸಿ ಪೇಪರ್ ಅಂತ ಡೋಂಟ್ ಟೇಕ್ ಇಟ್ ಲೈಟ್ಲಿ, ಅಥವಾ ಕಷ್ಟ ಪೇಪರ್ ಅಂತ ಜಾಸ್ತಿ ಕುಗ್ಗೋದು ಬೇಡ. ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಬೇಕು, ಅಥವಾ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಕಾನ್ಫಿಡೆನ್ಸ್. ಅಂದರೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಚೆನ್ನಾಗಿ ಬರ್ದುಬಿಟ್ಟು ಬನ್ನಿ. ಓಕೆ, ವಾಟ್ ಎವರ್ ಯು ನೋ, ರೈಟ್ ಇಟ್ ಪ್ರಾಪರ್ಲಿ ಆ್ಯಂಡ್ ಕಮ್. ಓಕೆ, ಸೊ ನೆಕ್ಸ್ಟ್ ಗೈಸ್, ಇನ್ನೂ ಕಷ್ಟ ಆಗ್ತಿರೋರಿಗೆ ಸೊ ನಮ್ಮ ಕ್ರ್ಯಾಶ್ ಕೋರ್ಸ್ ಜಾಯ್ನ್ ಆಗ್ಬೋದು. ಸ್ಟಿಲ್ ಕ್ರ್ಯಾಶ್ ಕೋರ್ಸ್ ಇಸ್ ಅವೈಲೇಬಲ್. ಸೊ ನಮ್ಮ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ರೀತಿ ಲೈವ್ ಕ್ಲಾಸಸ್ ಕೂಡ ಮಾಡ್ತಾ ಇರ್ತೀವಿ. ಸೊ ನಮ್ಮ ಕ್ರ್ಯಾಶ್ ಕೋರ್ಸ್ ಜಾಯ್ನ್ ಆಗೋಕ್ಕೆ ಮಕ್ಕಳ, ಸೊ ಟು ಎನ್ರೋಲ್ ಇನ್ ದ ಕ್ರ್ಯಾಶ್ ಕೋರ್ಸ್ ನೀವು ಕ್ರ್ಯಾಶ್ ಕಾಮರ್ಸ್ ಅಂತ ವಾಟ್ಸಪ್ ಮಾಡಿ ಈ ವಾಟ್ಸಪ್ ನಂಬರ್ಗೆ. ಸೊ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಎಸ್ಪೆಷಲಿ ಫಾರ್ CS, ಬಟ್ ಫಾರ್ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ. ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ರಿಲೇಟೆಡ್ ಟು ಫೈನಲ್ ಎಕ್ಸಾಮ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮಾಡೆಲ್ ಪೇಪರ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಡೋಂಟ್ ಮಿಸ್ ಔಟ್ ಆನ್ ದ ಕ್ರ್ಯಾಶ್ ಕೋರ್ಸ್. ಅಟ್ ಜಸ್ಟ್ ₹600 ನಿಮಗೆ ಸಿಗ್ತಿದೆ. ಓಕೆ ಗೈಸ್, ಸೊ ಐ ಹೋಪ್ ಈ ಟಿಪ್ಸ್ ಎಲ್ಲ ಯೂಸ್ಫುಲ್ ಆಯಿತು. ಸೊ ಯಾರು ಈ ಥರ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಗೈಸ್ ಐ ಹೋಪ್ ದ ಸೆಷನ್ ವಾಸ್ ಯೂಸ್ಫುಲ್. ಎಲ್ರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೇನೇ ಡೌಟ್ಸ್ ಇದ್ದರೂ ನೀವು ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ನಮ್ಮ ಟೀಮ್ ಅದನ್ನು ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಮಕ್ಕಳ. ಸೊ ನೆಕ್ಸ್ಟ್ ಸೆಷನ್ ಮತ್ತೆ ಸಿಗೋಣ. ಥ್ಯಾಂಕ್ ಯು.